ಇವತ್ತು ಪ್ರತಿಯೊಬ್ಬರಿಗೂ ಕೂಡ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ನಾನು ಶ್ರೀಮಂತ ಆಗಬೇಕು ಅಂತೇಳಿ ಆಸೆಗಳನ್ನ ಇಟ್ಕೊಂಡಿರ್ತಾನೆ. ಈ ಆಸೆ ಇರಬೇಕು, ಆದ್ರೆ ಅದು ದುರಾಸೆ ಆಗಬಾರ್ದು. ಆ ದುರಾಸೆ ಅಂತ ಬಂದಾಗ ಅದು ಬೇರೆ ಬೇರೆ ದಾರಿಗಳಿಗೆ ಎಡೆ ಮಾಡಿಕೊಡುತ್ತೆ. ನೋಡಿ, ಇಲ್ಲೊಬ್ಬ ಅದೇ ರೀತಿಯಾಗಿ ತಕ್ಷಣ ಶ್ರೀಮಂತ ಆಗಬೇಕು ಅಂತೇಳಿ ಆಸೆಗೆ ಬಿದ್ದು ಮಾಲೀಕನಿಗೆ ಧೋಖಾ ಮಾಡಿದ್ದ. ಬರೋಬ್ಬರಿ 91 ಲಕ್ಷ ಕಳ್ಳತನ ಮಾಡಿದ್ದ ನೌಕರ ಧನಂಜಯ್ 2 ದಿನಕ್ಕೆ 10 ಲಕ್ಷ ಉಡಾಯಿಸಿದ್ದಂತೆ. ಧನಂಜಯ್, ಪ್ರವೀಣ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. ಈಗ 81,66,000 ಹಣ ಸೀಸ್ ಮಾಡಿದ್ದಾರೆ ಪೊಲೀಸರು. ಸದಾಶಿವನಗರ ಠಾಣಾ ಪೊಲೀಸರಿಂದ 81 ಲಕ್ಷ ರಿಕವರಿ ಮಾಡಲಾಗಿದೆ. ನೋಡಿ, ರಾತ್ರೋರಾತ್ರಿ ಶ್ರೀಮಂತ ಆಗಬೇಕು ಅಂತೇಳಿ ಕನಸನ್ನ ಕಾಣ್ತಾರೆ, ಅದಕ್ಕೆ ಶ್ರಮ ಪಡೋದಿಲ್ಲ, ಆದ್ರೆ ದುರಾಸೆ ಪಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಧನಂಜಯ್ ದುರಾಸೆ ಪಟ್ಟು ಕೆಲಸ ಎಲ್ಲಿ ಮಾಡ್ತಿದ್ದೋ ಅಲ್ಲೇ ದುಡ್ಡನ್ನ ಎಗರಿಸಿ ಧೋಖಾ ಮಾಡೋದಕ್ಕೆ ಮುಂದಾಗಿದ್ದ. ಈಗ ತಗಲಾಕೊಂಡಿದ್ದಾನೆ, ಜೈಲ್ಗೆ ಹೋಗಿದ್ದಾನೆ. ನೋಡಿ, ದುಡ್ಡು ಕಂತೆ ಕಂತೆ ಹಣ ಜೋಡಿಸಿಟ್ಟಿದ್ದಾರೆ ಪೊಲೀಸರು. ಧನಂಜಯ್ ಮತ್ತು ಪ್ರವೀಣ್ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಪ್ರವೀಣ್ ಕೂಡ ಸಾಥ್ ಕೊಟ್ಟಿದ್ದ ಧನಂಜಯ್ಗೆ. 81,66,000 ನಗದನ್ನ ಸೀಸ್ ಮಾಡಿದ್ದಾರೆ. ಈಗ ಸದಾಶಿವನಗರ ಪೊಲೀಸರು ಸೀಸ್ ಮಾಡಿರುವಂತಹ ಹಣವನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಗಮನಿಸಬಹುದು. ಕೆಲಸ ಮಾಡ್ತಾ ಇದ್ದಂತ ಬಿಲ್ಡರ್ ಕಚೇರಿಗೆ ಧೋಖಾ ಮಾಡಿರುವಂತಹ ಘಟನೆ ಇದು. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ನಾನು ಶ್ರೀಮಂತ ಆಗಬೇಕು ಅಂತೇಳಿ ಆಸೆಗಳನ್ನ ಇಟ್ಕೊಂಡಿರ್ತಾನೆ. ಈ ಆಸೆ ಇರಬೇಕು, ಆದ್ರೆ ಅದು ದುರಾಸೆ ಆಗಬಾರ್ದು. ಆ ದುರಾಸೆ ಅಂತ ಬಂದಾಗ ಅದು ಬೇರೆ ಬೇರೆ ದಾರಿಗಳಿಗೆ ಎಡೆ ಮಾಡಿಕೊಡುತ್ತೆ. ನೋಡಿ, ಇಲ್ಲೊಬ್ಬ ಅದೇ ರೀತಿಯಾಗಿ ತಕ್ಷಣ ಶ್ರೀಮಂತ ಆಗಬೇಕು ಅಂತೇಳಿ ಆಸೆಗೆ ಬಿದ್ದು ಮಾಲೀಕನಿಗೆ ಧೋಖಾ ಮಾಡಿದ್ದ. ಬರೋಬ್ಬರಿ 91 ಲಕ್ಷ ಕಳ್ಳತನ ಮಾಡಿದ್ದ ನೌಕರ ಧನಂಜಯ್ 2 ದಿನಕ್ಕೆ 10 ಲಕ್ಷ ಉಡಾಯಿಸಿದ್ದಂತೆ. ಧನಂಜಯ್, ಪ್ರವೀಣ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. ಈಗ 81,66,000 ಹಣ ಸೀಸ್ ಮಾಡಿದ್ದಾರೆ ಪೊಲೀಸರು. ಸದಾಶಿವನಗರ ಠಾಣಾ ಪೊಲೀಸರಿಂದ 81 ಲಕ್ಷ ರಿಕವರಿ ಮಾಡಲಾಗಿದೆ. ನೋಡಿ, ರಾತ್ರೋರಾತ್ರಿ ಶ್ರೀಮಂತ ಆಗಬೇಕು ಅಂತೇಳಿ ಕನಸನ್ನ ಕಾಣ್ತಾರೆ, ಅದಕ್ಕೆ ಶ್ರಮ ಪಡೋದಿಲ್ಲ, ಆದ್ರೆ ದುರಾಸೆ ಪಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಧನಂಜಯ್ ದುರಾಸೆ ಪಟ್ಟು ಕೆಲಸ ಎಲ್ಲಿ ಮಾಡ್ತಿದ್ದೋ ಅಲ್ಲೇ ದುಡ್ಡನ್ನ ಎಗರಿಸಿ ಧೋಖಾ ಮಾಡೋದಕ್ಕೆ ಮುಂದಾಗಿದ್ದ. ಈಗ ತಗಲಾಕೊಂಡಿದ್ದಾನೆ, ಜೈಲ್ಗೆ ಹೋಗಿದ್ದಾನೆ. ನೋಡಿ, ದುಡ್ಡು ಕಂತೆ ಕಂತೆ ಹಣ ಜೋಡಿಸಿಟ್ಟಿದ್ದಾರೆ ಪೊಲೀಸರು. ಧನಂಜಯ್ ಮತ್ತು ಪ್ರವೀಣ್ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಪ್ರವೀಣ್ ಕೂಡ ಸಾಥ್ ಕೊಟ್ಟಿದ್ದ ಧನಂಜಯ್ಗೆ. 81,66,000 ನಗದನ್ನ ಸೀಸ್ ಮಾಡಿದ್ದಾರೆ. ಈಗ ಸದಾಶಿವನಗರ ಪೊಲೀಸರು ಸೀಸ್ ಮಾಡಿರುವಂತಹ ಹಣವನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಗಮನಿಸಬಹುದು. ಕೆಲಸ ಮಾಡ್ತಾ ಇದ್ದಂತ ಬಿಲ್ಡರ್ ಕಚೇರಿಗೆ ಧೋಖಾ ಮಾಡಿರುವಂತಹ ಘಟನೆ ಇದು. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ನಾನು ಶ್ರೀಮಂತ ಆಗಬೇಕು ಅಂತೇಳಿ ಆಸೆಗಳನ್ನ ಇಟ್ಕೊಂಡಿರ್ತಾನೆ. ಈ ಆಸೆ ಇರಬೇಕು, ಆದ್ರೆ ಅದು ದುರಾಸೆ ಆಗಬಾರ್ದು. ಆ ದುರಾಸೆ ಅಂತ ಬಂದಾಗ ಅದು ಬೇರೆ ಬೇರೆ ದಾರಿಗಳಿಗೆ ಎಡೆ ಮಾಡಿಕೊಡುತ್ತೆ. ನೋಡಿ, ಇಲ್ಲೊಬ್ಬ ಅದೇ ರೀತಿಯಾಗಿ ತಕ್ಷಣ ಶ್ರೀಮಂತ ಆಗಬೇಕು ಅಂತೇಳಿ ಆಸೆಗೆ ಬಿದ್ದು ಮಾಲೀಕನಿಗೆ ಧೋಖಾ ಮಾಡಿದ್ದ. ಬರೋಬ್ಬರಿ 91 ಲಕ್ಷ ಕಳ್ಳತನ ಮಾಡಿದ್ದ ನೌಕರ ಧನಂಜಯ್ 2 ದಿನಕ್ಕೆ 10 ಲಕ್ಷ ಉಡಾಯಿಸಿದ್ದಂತೆ. ಧನಂಜಯ್, ಪ್ರವೀಣ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. ಈಗ 81,66,000 ಹಣ ಸೀಸ್ ಮಾಡಿದ್ದಾರೆ ಪೊಲೀಸರು. ಸದಾಶಿವನಗರ ಠಾಣಾ ಪೊಲೀಸರಿಂದ 81 ಲಕ್ಷ ರಿಕವರಿ ಮಾಡಲಾಗಿದೆ. ನೋಡಿ, ರಾತ್ರೋರಾತ್ರಿ ಶ್ರೀಮಂತ ಆಗಬೇಕು ಅಂತೇಳಿ ಕನಸನ್ನ ಕಾಣ್ತಾರೆ, ಅದಕ್ಕೆ ಶ್ರಮ ಪಡೋದಿಲ್ಲ, ಆದ್ರೆ ದುರಾಸೆ ಪಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಧನಂಜಯ್ ದುರಾಸೆ ಪಟ್ಟು ಕೆಲಸ ಎಲ್ಲಿ ಮಾಡ್ತಿದ್ದೋ ಅಲ್ಲೇ ದುಡ್ಡನ್ನ ಎಗರಿಸಿ ಧೋಖಾ ಮಾಡೋದಕ್ಕೆ ಮುಂದಾಗಿದ್ದ. ಈಗ ತಗಲಾಕೊಂಡಿದ್ದಾನೆ, ಜೈಲ್ಗೆ ಹೋಗಿದ್ದಾನೆ.
ನೋಡಿ, ದುಡ್ಡು ಕಂತೆ ಕಂತೆ ಹಣ ಜೋಡಿಸಿಟ್ಟಿದ್ದಾರೆ ಪೊಲೀಸರು. ಧನಂಜಯ್ ಮತ್ತು ಪ್ರವೀಣ್ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಪ್ರವೀಣ್ ಕೂಡ ಸಾಥ್ ಕೊಟ್ಟಿದ್ದ ಧನಂಜಯ್ಗೆ. 81,66,000 ನಗದನ್ನ ಸೀಸ್ ಮಾಡಿದ್ದಾರೆ. ಈಗ ಸದಾಶಿವನಗರ ಪೊಲೀಸರು ಸೀಸ್ ಮಾಡಿರುವಂತಹ ಹಣವನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಗಮನಿಸಬಹುದು. ಕೆಲಸ ಮಾಡ್ತಾ ಇದ್ದಂತ ಬಿಲ್ಡರ್ ಕಚೇರಿಗೆ ಧೋಕಾ ಮಾಡಿರುವಂತಹ ಘಟನೆ ಇದು. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ನಾನು ಶ್ರೀಮಂತ ಆಗಬೇಕು ಅಂತೇಳಿ ಆಸೆಗಳನ್ನ ಇಟ್ಕೊಂಡಿರ್ತಾನೆ. ಈ ಆಸೆ ಇರಬೇಕು, ಆದ್ರೆ ಅದು ದುರಾಸೆ ಆಗಬಾರ್ದು. ಆ ದುರಾಸೆ ಅಂತ ಬಂದಾಗ ಅದು ಬೇರೆ ಬೇರೆ ದಾರಿಗಳಿಗೆ ಎಡೆ ಮಾಡಿಕೊಡುತ್ತೆ. ನೋಡಿ, ಇಲ್ಲೊಬ್ಬ ಅದೇ ರೀತಿಯಾಗಿ ತಕ್ಷಣ ಶ್ರೀಮಂತ ಆಗಬೇಕು ಅಂತೇಳಿ ಆಸೆಗೆ ಬಿದ್ದು ಮಾಲೀಕನಿಗೆ ಧೋಕಾ ಮಾಡಿದ್ದ. ಬರೋಬ್ಬರಿ 91 ಲಕ್ಷ ಕಳ್ಳತನ ಮಾಡಿದ್ದ ನೌಕರ ಧನಂಜಯ್ 2 ದಿನಕ್ಕೆ 10 ಲಕ್ಷ ಉಡಾಯಿಸಿದ್ದಂತೆ. ಧನಂಜಯ್, ಪ್ರವೀಣ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. ಈಗ 81,66,000 ಹಣ ಸೀಸ್ ಮಾಡಿದ್ದಾರೆ ಪೊಲೀಸರು. ಸದಾಶಿವನಗರ ಠಾಣಾ ಪೊಲೀಸರಿಂದ 81 ಲಕ್ಷ ರಿಕವರಿ ಮಾಡಲಾಗಿದೆ. ನೋಡಿ, ರಾತ್ರೋರಾತ್ರಿ ಶ್ರೀಮಂತ ಆಗಬೇಕು ಅಂತೇಳಿ ಕನಸನ್ನ ಕಾಣ್ತಾರೆ, ಅದಕ್ಕೆ ಶ್ರಮ ಪಡೋದಿಲ್ಲ, ಆದ್ರೆ ದುರಾಸೆ ಪಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಧನಂಜಯ್ ದುರಾಸೆ ಪಟ್ಟು ಕೆಲಸ ಎಲ್ಲಿ ಮಾಡ್ತಿದ್ದೋ ಅಲ್ಲೇ ದುಡ್ಡನ್ನ ಎಗರಿಸಿ ಧೋಕಾ ಮಾಡೋದಕ್ಕೆ ಮುಂದಾಗಿದ್ದ. ಈಗ ತಗಲಾಕೊಂಡಿದ್ದಾನೆ, ಜೈಲ್ಗೆ ಹೋಗಿದ್ದಾನೆ. ನೋಡಿ, ದುಡ್ಡು ಕಂತೆ ಕಂತೆ ಹಣ ಜೋಡಿಸಿಟ್ಟಿದ್ದಾರೆ ಪೊಲೀಸರು. ಧನಂಜಯ್ ಮತ್ತು ಪ್ರವೀಣ್ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಪ್ರವೀಣ್ ಕೂಡ ಸಾಥ್ ಕೊಟ್ಟಿದ್ದ ಧನಂಜಯ್ಗೆ. 81,66,000 ನಗದನ್ನ ಸೀಸ್ ಮಾಡಿದ್ದಾರೆ. ಈಗ ಸದಾಶಿವನಗರ ಪೊಲೀಸರು ಸೀಸ್ ಮಾಡಿರುವಂತಹ ಹಣವನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಗಮನಿಸಬಹುದು. ಕೆಲಸ ಮಾಡ್ತಾ ಇದ್ದಂತ ಬಿಲ್ಡರ್ ಕಚೇರಿಗೆ ಧೋಕಾ ಮಾಡಿರುವಂತಹ ಘಟನೆ ಇದು. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ನಾನು ಶ್ರೀಮಂತ ಆಗಬೇಕು ಅಂತೇಳಿ ಆಸೆಗಳನ್ನ ಇಟ್ಕೊಂಡಿರ್ತಾನೆ. ಈ ಆಸೆ ಇರಬೇಕು, ಆದ್ರೆ ಅದು ದುರಾಸೆ ಆಗಬಾರ್ದು. ಆ ದುರಾಸೆ ಅಂತ ಬಂದಾಗ ಅದು ಬೇರೆ ಬೇರೆ ದಾರಿಗಳಿಗೆ ಎಡೆ ಮಾಡಿಕೊಡುತ್ತೆ. ನೋಡಿ, ಇಲ್ಲೊಬ್ಬ ಅದೇ ರೀತಿಯಾಗಿ ತಕ್ಷಣ ಶ್ರೀಮಂತ ಆಗಬೇಕು ಅಂತೇಳಿ ಆಸೆಗೆ ಬಿದ್ದು ಮಾಲೀಕನಿಗೆ ಧೋಕಾ ಮಾಡಿದ್ದ. ಬರೋಬ್ಬರಿ 91 ಲಕ್ಷ ಕಳ್ಳತನ ಮಾಡಿದ್ದ ನೌಕರ ಧನಂಜಯ್ 2 ದಿನಕ್ಕೆ 10 ಲಕ್ಷ ಉಡಾಯಿಸಿದ್ದಂತೆ. ಧನಂಜಯ್, ಪ್ರವೀಣ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. ಈಗ 81,66,000 ಹಣ ಸೀಸ್ ಮಾಡಿದ್ದಾರೆ ಪೊಲೀಸರು. ಸದಾಶಿವನಗರ ಠಾಣಾ ಪೊಲೀಸರಿಂದ 81 ಲಕ್ಷ ರಿಕವರಿ ಮಾಡಲಾಗಿದೆ. ನೋಡಿ, ರಾತ್ರೋರಾತ್ರಿ ಶ್ರೀಮಂತ ಆಗಬೇಕು ಅಂತೇಳಿ ಕನಸನ್ನ ಕಾಣ್ತಾರೆ, ಅದಕ್ಕೆ ಶ್ರಮ ಪಡೋದಿಲ್ಲ, ಆದ್ರೆ ದುರಾಸೆ ಪಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಧನಂಜಯ್ ದುರಾಸೆ ಪಟ್ಟು ಕೆಲಸ ಎಲ್ಲಿ ಮಾಡ್ತಿದ್ದೋ ಅಲ್ಲೇ ದುಡ್ಡನ್ನ ಎಗರಿಸಿ ಧೋಕಾ ಮಾಡೋದಕ್ಕೆ ಮುಂದಾಗಿದ್ದ. ಈಗ ತಗಲಾಕೊಂಡಿದ್ದಾನೆ, ಜೈಲ್ಗೆ ಹೋಗಿದ್ದಾನೆ. ನೋಡಿ, ದುಡ್ಡು ಕಂತೆ ಕಂತೆ ಹಣ ಜೋಡಿಸಿಟ್ಟಿದ್ದಾರೆ ಪೊಲೀಸರು. ಧನಂಜಯ್ ಮತ್ತು ಪ್ರವೀಣ್ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಪ್ರವೀಣ್ ಕೂಡ ಸಾಥ್ ಕೊಟ್ಟಿದ್ದ ಧನಂಜಯ್ಗೆ. 81,66,000 ನಗದನ್ನ ಸೀಸ್ ಮಾಡಿದ್ದಾರೆ. ಈಗ ಸದಾಶಿವನಗರ ಪೊಲೀಸರು ಸೀಸ್ ಮಾಡಿರುವಂತಹ ಹಣವನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಗಮನಿಸಬಹುದು. ಕೆಲಸ ಮಾಡ್ತಾ ಇದ್ದಂತ ಬಿಲ್ಡರ್ ಕಚೇರಿಗೆ ಧೋಕಾ ಮಾಡಿರುವಂತಹ ಘಟನೆ ಇದು.